ರಾಜೀವ್ ಗೌಡ ಬಂಧನ ವಿಳಂಬ ವಿಚಾರ ಬಹಳ ಕಠಿಣವಾಗಿ ಸೂಚನೆಯನ್ನ ನೀಡಿದ್ದೇನೆ ಅಂತ ಹೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೂಡಲೇ ರಾಜೀವ್ ನನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ದೆ. ಅಷ್ಟರಲ್ಲಿ ರಾಜೀವ್ ಗೌಡ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಎಷ್ಟು ದಿನ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತಾರೆ? ಖಂಡಿತ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡ್ತೀವಿ, ಇದರಲ್ಲಿ ಯಾರ ಒತ್ತಡ ಕಾಂಪ್ರಮೈಸ್ ಏನೂ ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ರಾಜೀವ್ ಗೌಡ ಅವರ ಬಂಧನವನ್ನ ಸರ್ಕಾರ ಬೇಕಂತಲೇ ತಳ್ತಾ ಇದೆ ಅನ್ನೋ ಒಂದು ಆಯಾಮ ಶುರುವಾಗಿದೆ. ಕಾರಣ ಏನು ಅಂದ್ರೆ, ಯಾರೋ ಟೆರರಿಸ್ಟ್ಗಳನ್ನ ಹಿಡಿತಾರೆ, ಬ್ಯಾಂಕ್ ರಾಬರಿ ಮಾಡಿದವ್ರನ್ನ ಹಿಡಿತಾರೆ, ಯಾರನ್ನ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹಿಡಿಯುವಂತ ಸಾಮರ್ಥ್ಯ ಇರುವಾಗ ರಾಜೀವ್ ಗೌಡರಿಗೆ ಒಂದು ಸಾಫ್ಟ್ ಕಾರ್ನರ್ ಇದೆ ಸರ್ಕಾರಕ್ಕೆ. ಇಲ್ಲ, ಖಂಡಿತವಾಗಿ ಇಲ್ಲ. ನಾನು ಬಹಳ ಕಠಿಣವಾಗಿ ಸೂಚನೆ ಕೊಟ್ಟಿದ್ದೇನೆ. ಮೊದಲನೇ ದಿವಸನೇ ಹೇಳಿದೆ ಅವರಿಗೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಅಂತೇಳಿ. ಅಷ್ಟರಲ್ಲೇ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾರೆ, ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗ್ತಾರೆ? ಅವನು ಖಂಡಿತವಾಗಿ ಹಿಡಿದಾಕ್ತೀವಿ. ಅದರಲ್ಲಿ ಯಾವುದೇ ಮುಲಾಜು ಇಲ್ಲ, ಯಾವುದೇ ನಾವು ಕಾಂಪ್ರಮೈಸ್ ಕೂಡ ಇಲ್ಲ, ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ. ರಾಜೀವ್ ಗೌಡ ಅವರ ಬಂಧನವನ್ನ ಸರ್ಕಾರ ಬೇಕಂತಲೇ ತಳ್ತಾ ಇದೆ ಅನ್ನೋ ಒಂದು ಆಯಾಮ ಶುರುವಾಗಿದೆ. ಕಾರಣ ಏನು ಅಂದ್ರೆ, ಯಾರೋ ಟೆರರಿಸ್ಟ್ಗಳನ್ನ ಹಿಡಿತಾರೆ, ಬ್ಯಾಂಕ್ ರಾಬರಿ ಮಾಡಿದವ್ರನ್ನ ಹಿಡಿತಾರೆ, ಯಾರನ್ನ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹಿಡಿಯುವಂತ ಸಾಮರ್ಥ್ಯ